ಮಂಗಳೂರಿಗೆ ಹೋಗುದು. ಶನಿವಾರಕ್ಕೆಲ್ಲ ಆಟಗಳು ಮಂಗಳೂರು, ಒಂದು 5-6 ಆಟಗಳು ಮಂಗಳೂರಲ್ಲಿ ಇರ್ತದೆ. ನಮ್ಮದು ಊರಷ್ಟವರೆಗೆ ಹೋಗುದು. ಹಾಗೆ ನಾನು ಒಮ್ಮೆ ಮೂಡುಬಿದ್ದಿನಿಂದ ಅಣ್ಣ ಹಳದಂಗಡಿ ಬೆಳೆದ ಹತ್ತಿಗೆಲ್ಲಿದ್ದರು. ಮೂಡುಬಿದ್ದಲ್ಲಿ ಚಹಾ ಕುಡಿಯುವಾಗ ಎಲ್ಲ ಸಿಕ್ಕಿದ್ದಾರೆ. ಅವ್ರು ನಮ್ಮ ಹಿಂದೆ ಇದ್ದರು. ಈ ಶೇಖರ್ ಶೆಟ್ಟಿ ಡ್ರೈವಿಂಗ್ ಮಾಡಿಕೊಂಡಿದ್ದ. ಇದಾಗುವಾಗ ನಾನು ಗುರುಪುರದಲ್ಲಿ ಕೈಕಂಬದಲ್ಲಿ ಇಳಿದೆ. ನಾನು ಕಡಬಕ್ಕೆ ಹೋಗಿ ಮತ್ತೆ ಬರ್ತೇನೆ ಸಾಯಂಕಾಲ. ನಮ್ಮ ಕಡಬಲ್ಲಿ ಒಂದು ಹೋಗ ಸಣ್ಣ ನಾಮಕರಣ ಇತ್ತು ಪನ್ನಿ ಮಗಲ್ಲಿ. ಆಗ ನನ್ನ ಭಾವ ಇದ್ದರು ಚೆಂಡೆಯವರೊಬ್ಬರು, ಅವರು ಒಂದು ಮೋಹನ್ ಸರಳ ಅಂತ. ನಾನು ಮತ್ತೆ ಬರ್ತೇನೆ, ನಾವು ಸೀದಾ ಕ್ಯಾಂಪಿಗೆ ಹೋಗುವ, ನನಗೆ ಚೂರು ಮಂಗಳೂರಲ್ಲಿ ಕೆಲಸ ಉಂಟು, ನಾವು ಮತ್ತೆ ಒಟ್ಟಿಗೆ ಹೋಗುವ ಅವ್ರು ಹೇಳಿ. ಆಯಿತು, ಮುಂದಗಳಿಗೆಲ್ಲ ಕೈಕಂಬಂದಲ್ಲಿ ಹೋಗ್ಲಿಕ್ಕೆ ಎಷ್ಟು ಇವಾಗ ಹೋಗ್ತಾನೆ ಅನ್ನೋದು ನನಗೆ ಹೇಳಿದೆ. ಈಗ ಸತ್ರು ಅಂದರೆ ನಮ್ಮನ್ನು ಕೊಂದು ಬಿಡ್ತಾನೆ ಅಂತ ನಾನು ಹೇಳಿಕೊಂಡೇ ಇದ್ದೇನೆ. ಹೇಳಿಕೊಂಡ ಪಾಲಿಟೆಕ್ನಿಕ್ ಹತ್ರ ಆಗುವಾಗ ಆಗ ಶೇಖರ್ ಶೆಟ್ಟಿ ಇವೆಲ್ಲ ಅಶೋಕ್ ಶೆಟ್ಟಿ ಎಲ್ಲ. ಆಗ ಡೋರ್ ರಟ್ ಒಂದು ಮೈಲ್ಗಲ್ಲಿಗೆ ಹೋಗಿ ಜಪಿದ. ಮಿನಿ ಬಸ್ ಅಂತ ಕಾಣ್ತದೆ, ಇದು ಮೆಟಡರ್. ಆಗ ಶೇಖರ್ ಶೆಟ್ಟಿ ಡೋರ್ ಅವ ಎದುರಿನಲ್ಲಿದ್ದ, ಇವ ಅಶೋಕ್ ಶೆಟ್ಟಿ ಸರಪಡಿ. ಅವ ಡೋರ್ ಆಟೋಮೆಟಿಕ್ ಹೋಗಿ ಅವ ಓಡಿಕೊಂಡು ಬರೋದು ಕಾಣ್ತಾನೆ. ಅವನಿಗೆ ಏನಾಗಲಿಲ್ಲ, ಆಟೋಮೆಟಿಕ್ ಆಗಿ ಬಿದ್ದೇನೆ. ಅದೊಂದು ಕಾಣ್ತಾನೆ. ಇವನು ಸ್ಟೇರಿಂಗ್ ಕಂಟ್ರೋಲ್ ರಾಮ ರಾಮ ಅಂತ ಹೇಳಿದ್ದಾನೆ ಶೇಖರ್ ಶೆಟ್ಟಿ. ಅಷ್ಟೇ ಗೊತ್ತು ನನಗೆ. ಪಲ್ಟಿಯಾಗಿ ಕೆಳಗೆ ಬಿದ್ದಾಗಿ. ಎಷ್ಟು ಬೆಳಗಿನ ಹೊತ್ತ? ಬೆಳಿಗ್ಗೆ 10 ಗಂಟೆಗೆ ಕ್ಯಾಂಪ್. ಬೆಳಿಗ್ಗೆ ಹಿಂದಿನ ದಿನ ಎಲ್ಲಿ ಕ್ಯಾಂಪ್ ಮುಗಿಸಿ ಅಲ್ಲಿ ಮುಗಿಸಿ ಮಂಗಳೂರಿಗೆ ಯಕ್ಷಗಾನಕ್ಕೆ ಹೋಗುವವರು ಒಂದು ಭೀಕರ ಅಪಘಾತ ಆಗ್ತದೆ. ಇಡೀ ಪೇಪರ್ ಅಲ್ಲೆಲ್ಲ ದೊಡ್ಡ ಪ್ರಚಾರ ಆಗ್ತದೆ. ಅಪಘಾತದಲ್ಲಿ ಕೆಲವರು ಟೋಟಲ್ 3 ಜನ ಹೋಗಿದ್ದಾರೆ. 3 ಜನ, ಒಂದು ಹುಡುಗ, ಮತ್ತೊಂದು ಶೇಖರ್ ಶೆಟ್ಟಿ, ಮತ್ತೊಂದು 2 ಜನ ಸತ್ತದ್ದೆರಡು. ಮತ್ತೆಲ್ಲ ಕೈಕಾಲ ನಮ್ಮದೇ. ಅಪಘಾತ ಆಗಿ ನಾನು ಎಷ್ಟು 1 ವರ್ಷ ಫುಲ್ ಆಸ್ಪತ್ರೆಯಲ್ಲಿದ್ದೆ. ನಿಮಗೆ ತುಂಬಾ ಏಟಾಗಿತ್ತು? ಕಾಲು, ಇದೆಲ್ಲ ತಲೆ, ಇದೆಲ್ಲ ಏಟಾದ್ದೇ ಪೂರ ಅಂತೂ ನನಗೆ ನೀರು ಬಿಟ್ಟಾಗಿದೆ ಎಲ್ಲ. ನಾನು ಬದುಕುವ ಕೇಸ್ ಇಂಥ ಜನ ಅಂತ ಇತ್ತು. ಫುಲ್ ಜನ ಇದ್ರು. ನನಗೆ 1-2 ದಿನ ನನಗೆ ಸ್ಫೂರ್ತಿಯೇ ಇಲ್ಲ. ಎಮರ್ಜೆನ್ಸಿಲಿ ಹಾಕಿ ನಮ್ಮ ಗೋಪಾಲಕೃಷ್ಣ ಆಶ್ರಮನವ್ರು ಬಂದು, ಆಗ ನಾನು ಕಟೀಲಿನ ಆಟಗಳಿಗೆಲ್ಲ ಹೋಗಿ ಬಂದಿದ್ದೆ. ನವರಾತ್ರಿ ನನ್ನಲ್ಲಿ ಭಾರಿ ಒಳ್ಳೆಯದಲ್ಲಿ. ನಾನು ಮತ್ತು ನನ್ನ ಭಾವ ಮೋಹನ್ ಸರ ಚೆಂಡೆ, ನಾವು ಅದಲ್ಲಿ ಒಂದು ಆಸ್ಥಾನ ಕಲಾವಿದರಾಗಿ ಯಾರು ಇಲ್ಲದ ನಾವು ಅಲ್ಲಿ ಮಂಗರಿಯವರು ಕಡತೋಗೋದೆಲ್ಲ ಬಂದಿದ್ದಲ್ಲಿ. ಆಗ ಅವರು ಬಂದು ಕುಂಕುಮ ಹಾಕಿ ನಾನು ಏನಾಗುದಿಲ್ಲ, ಅಷ್ಟು ಗೊತ್ತಾಯ್ತು ನನಗೆ. ಏನಾಗುದಿಲ್ಲ, ದೇವಿದ್ದಾರೆ ಅಂತ ಅವರು ಎಷ್ಟು ಹೇಳಿದ್ದಾರೆ. ಆಗ ಅದೇ ಮಾರನೇ ದಿನಕ್ಕಾಗುವ ನನಗೆ ಸ್ಫೂರ್ತಿ ಬಂತು. ಇನ್ನು ತೊಂದರೆ ಇಲ್ಲ, ಡಾಕ್ಟರ್ ಅದು ಶಾಕ್ ಆಗಿಲ್ಲ. ತುಂಬಾ ಫ್ರಾಕ್ಚರ್ಗಳು, ಅದೆಲ್ಲ ಹಣೆ ಹತ್ರ ಫ್ರಾಕ್ಚರ್. ಇದು ಆಯುಷ್ಯ ಗಟ್ಟಿದ್ರೆ ಬದುಕು. ನಾನು ಸಾಕ್ಷಿ, ನಾನು ಬದುಕುವ ಗೇಸೇ ಇಲ್ಲ. ಕಾಲು 1.25 ಇಂಚು ಗಿಡ್ಡ, 4 ಆಪರೇಷನ್ ಕಾಲಿಗೆ. ನನಗೆ ರಾಡ್ ಹಾಕಿ ಅದು ಹಿಡಿಲಿಲ್ಲ. ಅವು ಕೆಲವು ಸಾವಿರದಲ್ಲಿ ಒಂದು ಹಾಗೆ ಆಗುತ್ತದಂತೆ, ಕೆಲವು ರಕ್ತಕ್ಕೆ ರಾಡ್ ಹಿಡಿಯುವುದಿಲ್ಲ. ಮತ್ತೆ ಹೇಳಿದರು ಶಾಂತರಾಮ್ ಶೆಟ್ಟಿ ಡಾಕ್ಟರ್, ಕಾಲು ಇದು ಲಾಸ್ಟ್ ಫೈನಲ್ ಆಪರೇಷನ್, ಉಳಿದ್ರೆ ಅವರೇ ಚಾನ್ಸ್. ಅವರಿಗೆ ರಾಡ್ ಹಿಡಿದಿಲ್ಲ. ಕಾಲು ಇಲ್ಲದ್ರೆ ಉಳಿದ್ರೆ 1 ಇಂಚು ಗಿಡ್ಡ ಬರ್ತದೆ, ಇಲ್ಲದ್ರೆ ಕಾಲು ತೆಗಿಬೇಕಷ್ಟೇ. ಅಲ್ಲಿವರೆಗೆ ಆಯ್ತು ಎಲ್ಲ. ನಾನು ಆಪರೇಷನ್ ಥಿಯೇಟರಿಂದ ಹೊರಗೆ ಬರುವಾಗೆಲ್ಲ ಕಣ್ಣಲ್ಲಿ ನೀರು ಹಾಕೊಂಡಿದ್ದಾರೆ, ಕಾಲು ಹೋಯ್ತಂತಿಲ್ಲ. ಆಗದೆ ಇರೋದಂತ ಏನಾಗಲಿಲ್ಲ, 1 ಇಂಚು. ಆಮೇಲೆ ತೊಂದರೆ. ಶೇಖರ್ ಶೆಟ್ರು ಆಗ್ಲೇ ಸ್ಪಾಟ್ ಅಲ್ಲಿ ಡೆತ್ ಆದ್ರ? ಕಣ್ಣು ಗಿಣ್ಣೆಲ್ಲ ಹೋಗಿದ್ದಾರೆ. ಅವನಿಲ್ಲ ಡ್ರೈವಿಂಗ್ ಮಾಡಿ ಅಲ್ಲ, ನಿದ್ದೆಗಣ್ಣಲ್ಲಿ ಗಣ್ಣಪ್ಪ ಜನಕ್ಕೆಲ್ಲ ಇತ್ತು, ಕುಡಿಯುದು ಬಿಡುವುದು. ಆದ್ರೆ ಮತ್ತೆ ಆ ಜನ ಬದುಕುತ್ತಿದ್ರು, ಆ ಜನ ಕೊಳ್ತಿದ್ರು. ಅಷ್ಟು ಸಾಲ ಉಳಿಗೆ ಗೊತ್ತಾಯ್ತಾ. ನನಗೆ ಮುಂಚೆನೇ 2,000 ರೂಪಾಯಿ ಕೊಟ್ಟಿದ್ದಾರೆ. ನನಗೆ 30,000 ರೂಪಾಯಿ ಆಗಬೇಕು. ಇನ್ನು 10 ದಿನ 17 ಮತ್ತೊಂದು 8 ಆಟ ಉಂಟು, ಅವ್ರಿಗೆ 2 ಲೀಟರ್ ಕೊಡ್ತೇನೆ, ನಿಮ್ಮನ್ನು ಬಿಟ್ಟು ನಾನು ಸೋತೆ ಅಂತ ಹೇಳಿದ್ದಾರೆ. ಇನ್ನೊಬ್ಬರು ಯಾರು ಡೆತ್ತದ್ದು? ಒಂದು ಶೇಖರ್ ಶೆಟ್ಟಿ, ಮತ್ತೊಂದು ಪದ್ಮನಾಭ ರೈ ಅಂತ ನೀರ್ಚಾಲನ ಹುಡುಗ. ವೇಷ ಮಾಡ್ತದೆ, ಒಳ್ಳೆ ಮೊದ್ಲೇ ಕೈ, ಒಳ್ಳೆ ಹುಡುಗ. ಮೇಳಕ್ಕೆ ಹೊಸ್ತಾವ ಪಾಪ. ಮನೆಯೆಲ್ಲ ಭಾರಿ. ಅವ ಎಲ್ಲ ಕಡೆ ಇದ್ದ. ಅವನ
ಬೆನ್ನು ಮೂಳೆ ಕಟ್ಟಾಗುತ್ತೆ. ಹೌದು. ಬೇರೆ ಏನಿಲ್ಲ, ಅವನಿಗೆ ಎಲ್ಲಿ ಗುದ್ದಿದ್ರು ಗೊತ್ತಾಗಲ್ಲ, ಒಂದು ಎರಡು ಹೋಗುದು ಗೊತ್ತಾಗಲ್ಲ. ಹೌದು. ಆದರೂ ಎಲ್ಲ ಕಡೆ ಎದ್ದುಕೊಂಡು ಆರು ಬೈಪಡ್ತಾರೆ ಭಾಗವತ ರೆಂಚೋಳಿಗೆ. ಅವರು ಸ್ಪಾಟ್ ಅಲ್ಲಿ ಆಸ್ಪತ್ರೆಯಲ್ಲಿ ಡೆತ್ ಅಲ್ಲಲ್ಲ, ಅವ್ನು 3-4 ವರ್ಷ ನಾನು ಕರ್ನಾಟಕ ಮಾಡದಲ್ಲಿ ನಾವೆಲ್ಲ ಕಲೆಕ್ಷನ್ ಮಾಡಿ ಒಂದು 7-8 ಸಾವಿರ ರೂಪಾಯಿ ಕೊಟ್ಟಿದ್ರು. ಅವನ ತಮ್ಮಂದಿರ ಒಂದು ಕೂಗಿದ್ರು, ಅವನನ್ನು ಟೇಬಲ್ನಲ್ಲಿ ಹಾಕಿ ಸ್ನಾನ ಮಾಡಿದ್ರು. ಆ ಬಸ್ಸಲ್ಲಿ ಆ ಸಂದರ್ಭ, ಅಪಘಾತ ಆದ ಸಂದರ್ಭ, ಯಾರೆಲ್ಲ ಕಲಾವಿದರಿದ್ರಿ ನೀವು ಅಂತ ಹೇಳಿ? ಒಂದು ಕಲಾವಿದ 11 ಜನ ಇದ್ದೇವೆ. 11 ಜನ. ನನ್ನ ಮೇಲೆ ವಿಟ್ಲ ಶಂಭು ಶರ್ಮ ಇದ್ದರು. ಅವರಿಗೆ ಏನಾಗಲಿಲ್ಲ. ನಾನು ಸ್ವಲ್ಪ ನಿದ್ದೆ ಗಣ್ಣಲ್ಲಿ ಆಟದಲ್ಲ, ಪೆಟ್ಟೆಲ್ಲ ನನಗೆ ಆ ಜನಕ್ಕೆ ಏನಾಗಲಿಲ್ಲ, ಕದಾಯ್ತಲ್ಲ. ಆಮೇಲೆ ಶರಪಡಿ ಅಶೋಕ ಅವನಿಗೆ ಹೇಳಿದಲ್ಲ ಏನಾಗಲಿಲ್ಲ. ಮತ್ತೆ ಕೆಲವರಿಗೆ ಏನಾಗಲಿಲ್ಲ. ಮತ್ತೆ ಈ ಭಾಗವತರಿಬ್ಬರು ಮಹಿಳಾ ಭಾಗವತರಿದ್ದರು. ಆನೆಕಲ್ ಗಣಪತಿ ಭಟ್ಟ, ಅವನ ತಂಗಿ ಅಂದರೆ ಮೋಹಿನಿ ಭಟ್, ವಿಜಯ ಭಟ್. ಆ ವಿಜಯ ಭಟ್ಟಲ್ದು ತೊಡೆ ಮಾಂಸ ಎಲ್ಲ ಇದು ಅಂತ ಪ್ಯಾಟ್ ಸರ್ಜರಿ ಮಾಡಿದ್ರು. ಅವನ ತಂದೆ ಇತ್ತು, ಅದಕ್ಕೆ ಸ್ವಲ್ಪ ಕೈ ಬಿಡಾಯ್ತು, ಈಗ ತೀರೋಯ್ತು. ಅವರಿಗೆಲ್ಲ ಸ್ವಲ್ಪ ಸ್ವಲ್ಪ ದೊಡ್ಡ ಬಿಟ್ಟರು. ನಾವು ಸ್ವಲ್ಪ ಎಚ್ಚರಿಗಿದ್ದವರಿಗೆ ಅಷ್ಟು ಬಿಟ್ಟಾಗಲಿಲ್ಲ, ಸ್ವಲ್ಪ ನಿದ್ದೆಯಲ್ಲಿದ್ದವರಿಗೆ ಜಾಸ್ತಿ ಬಿಟ್ಟ. ಮತ್ತೆ ದಾಸಪ್ಪ ಗೌಡ ಅಂತ ಮೊದಲೇ ಮರ್ಕಂಜಿದವ, ಅದೇ ಅವನಿಗೆ ಈಗ ಸತ್ತವ. ಅವನಿಗೆ ಕಾಲಿದ್ದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಲಾಸ್ಟಿಗೆ ಅಂತೂ ಎಲ್ಲರೂ ಗಾಯ ಆದವರು. ಇದೊಂದು ಅತ್ಯಂತ ಎಲ್ಲೆಡೆ ಪೇಪರ್ ಅಲ್ಲಿ ಎಲ್ಲೆಡೆ ಕೂಡ ಪಬ್ಲಿಕ್ ಆದಂತಹ ವಿಚಾರ, ಬಹಳಷ್ಟು ಸುದ್ದಿಯನ್ನು ಪಡೆದಿತ್ತು ಅಂತ ಹೇಳಿ ನಾನು ಕೇಳಲ್ಪಟ್ಟಿದ್ದೆ. ಹೀಗೆ ಅಪಘಾತ ಆಗಿ ಒಂದಷ್ಟು ವರ್ಷ ಅಂತ ಹೇಳಿದ್ರೆ ಅಪಘಾತ 1 ವರ್ಷ ನಾನು ಹಾಸ್ಪಿಟಲ್ ಇದ್ದೆ, 11 ತಿಂಗಳು. ಆಮೇಲೆ ಮನೆಗೆ ಡಿಸ್ಚಾರ್ಜ್ ಆಯಿತು. ಅದು ತುಂಬ ಜನ ನನಗೆ ಸಹಾಯ ಮಾಡಿದ್ದಾರೆ. 11 ತಿಂಗಳು ಆಸ್ಪತ್ರೆಯಲ್ಲಿ. ಅದು ಏನಾಯ್ತು ಅಂದರೆ ಒಮ್ಮೆ ಡಿಸ್ಚಾರ್ಜ್ ಆಯಿತು 5 ತಿಂಗಳಾಗುವಾಗ. ಆಗ ನಾವು ನನ್ನ ಇದರಲ್ಲಿ ಸಹಾಯಾರ್ಥ ಒಂದು ಆಟ ಮಾಡಿದರು ಟೌನಲ್ಲಿ. ಯಾಕೆ ಏನಪ್ಪ, ಇದಕ್ಕೆ ಡಿಸ್ಚಾರ್ಜ್ ದುಡ್ಡು ಕಟ್ಟಬೇಕಲ್ಲ, ನನ್ನ ಮುಂದಿನ ಭವಿಷ್ಯಕ್ಕೆ ಅಂತ ಎಲ್ಲ ಆಟ ಮಾಡಿದರು. ಯಾರು ದುಡ್ಡು ತಗೊಳ್ಳಿಲ್ಲ, ದೊಡ್ಡ ಕಲಾವಿದರು ಸಾಮಾನುಗಳು ಎಲ್ಲ ಇದ್ದರು. ಆಗ ವಿಶ್ವಭವನ ಅಂತ ಹೋಟೆಲ್ ಇತ್ತು. ನೋಡ ಒಂದು ತಿಂಗಳು ಇಲ್ಲಿ ಇರಲ್ವ, ಯಾಕಂದರೆ ಹೆಚ್ಚು ಕಮ್ಮಿ ಅಂದರೆ ಪುನಃ ಬರಬೇಕಲ್ಲ, ನೀವು ಮಾಡಿದ್ದೆ. ಈ ಆಟ ಮುಗಿದಾಗ ಪುನಃ ನೋವು ಶುರುವಾಯಿತು. ನೋವು ಶುರುವಾಗಿ ಪುನಃ ಅಲ್ಲಿಗೆ ಆಸ್ಪತ್ರೆ ಪುನಃ 4 ತಿಂಗಳು ಅದಾಯ್ತಲ್ಲ. ಈ 11 ತಿಂಗಳ ಖರ್ಚು ವೆಚ್ಚಗಳು ಹೇಗೆ? ಆಗ ನಮಗೆ ಖರ್ಚು ವೆಚ್ಚಗಳು ಅಂತ ಈಗ ಆಗಿಲ್ಲ. ಆಗ ಟೋಟಲ್ 80,000. 80,000 ಈಗ ಒಂದು ನನಗೆ ರೂಮ್ ರೆಂಟ್ ಅರ್ಧ ಮಾಡಿದ್ರು. ಆಗ ಇದ್ದದ್ದು ಇಷ್ಟ 200-300 ಅರ್ಧ ಮಾಡಿದ್ರು. ಡಾಕ್ಟ್ರು ನೋ ಪಿಸಿ ಅಲ್ಲ, ನಾನ್ ಡಾಕ್ಟ್ರು ಶಾಂತರಾಮ್ ಶೆಟ್ಟಿ, YS ರೈಂದ್ರ, ಅಮರನಾಥ ಇದ್ದರು. ಮತ್ತೊಂದು ದೇವಾಡಿ 4 ಡಾಕ್ಟ್ರು ತಲೆದ್ದು, ಯಾರು ಪಿಸಿಗಳಿಲ್ಲ ಕಲಾವಿದಂತೆ. ಆಮೇಲೆ ನನಗೆ ಎಲ್ಲರೂ ದಿನಕ್ಕೊಂದು 5,000-6,000 ಬಂದು ನೋಡಿತ್ತು. ಎಮ್ಮೋ ಹೇಗಿದಾಗ ಇದೆಲ್ಲ ಇಲ್ಲಲ್ಲ. ಕಾಳಿಂಗನ ಅವ್ರು ಕೂಡ ನನಗೆ 1,000 ರೂಪಾಯಿ ಕಳಿಸಿದ್ದಾರೆ. ಶಿವರಾಮ ಕಾರಂತರು ಬಡಗಿನವರು ಜಾಸ್ತಿ ಎಲ್ಲ. ಪೇಪರಲ್ಲಿ ಒಂದು ಪ್ರಭಾಕರ ಜೋಶಿ ಒಂದು ಮನವಿ ಮಾಡಿದರು. ಅವರು ಯಾವಾಗಲೂ ಆಸ್ಪತ್ರೆಗೆ ಬಂದು ನೋಡಿದ್ರು, ಗಂಡ ಹೆಂಡತಿ. ನನ್ನಲ್ಲಿ ಭಾರಿ ಯಾರಿಗೆ ಆತ್ಮೀಯತೆ. ಹಾಗೆ ಏನು ಬೇಡ, ಭಯಪಡ್ತಾರೆ, ನಾವು ಒಂದು ಮನವಿ ಕೊಡುವ ಪೇಪರಲ್ಲಿ ನೋಡುವ, ಒಂದಷ್ಟು ಬರ್ತದೆ. ಹಾಗೆ ಅವರೊಂದು ಮನವಿ ಕೊಟ್ಟು ಸಾಧಾರಣ ಒಂದು 70,000 ಹತ್ರ ಬಂದಿದೆ. ಎಲ್ಲ ಬಿಟ್ಟು ಬೆಂಗಳೂರು ಹತ್ಲಾಗಿನ ಒಂದು ಹುಡುಗ ಕೂಡ 10 ರೂಪಾಯಿ ನನ್ನ ಕಿಂಚಿತ್ತ ಅಲ್ಲೇ ಅಂತೇಳಿ ಅಲ್ಲ ಕೊಡೋರು. ಈಗ ನನಗೆ ಈ ಮೊಬೈಲ್ ಎಲ್ಲ ಅಲ್ಲ. ಅಂತೂ ಒಂದು ಆಟ ಲಾಸ್ಟಿಗೆ ಹಾಕೋ ಸುಮಾರು ಸೋತೀವಿ ನಾವು, ಕಟ್ಟಬೇಕಲ್ಲ ಪುನಃ 2ನೇ ಸಲಲ್ಲ. ಆಮೇಲೆ ಈ ಕುಲಶೇಖರ್ ರಾಮಭಟ್ರು ಅಂತಿದ್ದಾರೆ, ಕಟೀಲ್ನ ಆಟ ಅಲ್ಲಿ ಆಡಿಸ್ತಾರೆ. ಈಗ ಅವರು ಸಿಕ್ಕಿರೋದ್ರು, ಈಗ ಅವರ ಹುಡುಗಿಯರಿದ್ದದ್ದು. ಕುಲಶೇಖರ್ ರಾಮಭಟ್ ದೊಡ್ಡ ಜೋಯಿಸರು. ಅವರು ನನಗೆ ತುಂಬ ಉಪಕಾರ ಮಾಡಿದ್ದಾರೆ. ಲಾಸ್ಟ್ನ ಡಿಸ್ಚಾರ್ಜ್ ಎಲ್ಲ ಅವರೇ ಇದು ಮಾಡಿದ್ರು. ಅವರ ಮನೆಯಲ್ಲಿ ಊಟ, ಅವರು ಧರ್ಮಸ್ಥಳ ಮೇಳ ಆಟ, ಕಟೀಲು ಮೇಳದ ಆಟ ಎಲ್ಲ ಆಡಿಸ್ತಾರೆ. ನವರಾತ್ರಿ ಒಂದು ಆಟ. ಈಗ ಎಲ್ಲ ಅವರೇ ಈಗ 2 ಸಲ ಗೊತ್ತಿಲ್ಲ ನನಗೆ. ಅಂತೂ ಅಲ್ಲಿಂದ ಮಾಡಿ ಮನೆಯಲ್ಲಿ ಹೋಯಿತು ಡಿಸ್ಚಾರ್ಜ್ ಆಗಿ. ಇಲ್ಲಿ ನನ್ನ ಹೆಂಡತಿ ಮನೆಗೆ ಸ್ವಲ್ಪ ಜಾಗ ಇಲ್ಲ, ಅದು ಬಜೆಡ್ಕ ಅದು ಇಲ್ಲಿ ಅಲ್ಲಿಗೆ ಕೀರಿಕಾಡೆಲ್ಲ ಹತ್ತಿರ ಆಗ್ತದೆ, ಖಂಡಿತ ತೋಡಿದ್ದಲ್ಲಿ ಅಲ್ಲಿ ಸ್ವಲ್ಪ ಜಾಗ ಇಲ್ಲ ಇತ್ತು.
ಹಾಗಾದ್ರೆ ಅಲ್ಲಿಗೆ ಹೋಗುವ. ಅಲ್ಲಿ 1 ವರ್ಷ ಅಲ್ಲಿ ಆಗ ಈ ಪದ್ಮನಾಭ ಉಪಾಧ್ಯಾಯರು ನಮ್ಮೊಟ್ಟಿಗಿದ್ದರು. ಈ ಕೊಯ್ಯೂರು ವಿಶ್ವನಾಥ ಅವರೆಲ್ಲ ಆಸ್ಪತ್ರೆಯಲ್ಲಿ ಭಾರಿ ಸೇವೆ ಮಾಡಿದರು. ಅದನ್ನು ಹೇಳಲಿಕ್ಕೆ ಅಷ್ಟು ಸೇವೆ ಮಾಡಿದರು. ಉಪಾಧ್ಯಾಯ ಅವನಿಗೂ ಏನು ಮೇಳ ಇಲ್ಲ, ನಮ್ಮ ಈ ಅಡ್ಡೇರ ಮೇಳದಲ್ಲಿ ಇದ್ದವು. ನಮ್ಮ ಮನೆಗೆ ಹೋಗುವ, ನನಗೆ ಸ್ವಲ್ಪ ಇದಾಗ್ತದೆ ನೀವು ಇದ್ದರೆ. ಹಾಗೆ ನಮ್ಮ ಮನೆಯಲ್ಲಿ 1-5-6 ತಿಂಗಳಿದ್ದ. ಆಗ ಮೊದಲೆಲ್ಲ ನಾನು ತರಿಸಿ, ನಾನು ಮಲಗಿದಲ್ಲಿ ಮನೆಯೊಳಗೆ ಮತ್ತೆ ಕೋಲು ಹಿಡ್ಕೊಂಡ್ಮೆಲ್ಲ ಹೋಗ್ಕೊಂಡಿದ್ದೆ. ಹಾಗೆ ಅವನಿಗೆ ಸ್ವಲ್ಪ ಅನುಭವ ಎಲ್ಲ ಹೇಳಿದ್ದೆ, ಇವನಿಗೆ ಪದ್ಯ ಹೇಳಿಕೊಂಡು ತಿದ್ದುಪಡಿ. ಅವರು ಕೇಂದ್ರದಿಂದ ಬಂದದ್ದು. ಹಾಗೆ ನನ್ನೊಟ್ಟಿಗಿದ್ದ. ಅವನನ್ನು ಹುಷಾರು ಮಾಡಿದ್ದೆ ನಾನು. ಅವನು ಪದ್ಮನಾಭ ಪದ್ಯ ಕಲಾವಿದ ಅಂತ ಮಾಡಿದ್ದು ನಾನು. ಮತ್ತೆ ನಾನು ಇಲ್ಲಿಂದ ಹೋಗಿ ಕಡಬಕ್ಕೆ ಹೋದೆ. ಕಡಬದಲ್ಲಿ ಆಗ ಸ್ವಲ್ಪ ನನಗೆ ನಡೀಲಿಕ್ಕೆಲ್ಲ ಕೋಲು ಬಿಟ್ಟು ನಡೀಲಿಕ್ಕೆಲ್ಲ ಅಲ್ಲಿ ಒಂದು ಸ್ವಲ್ಪ ಜಾಗ ಉಂಟು. ಹಾಗೆ ಅಲ್ಲಿ ಒಂದು ಮನೆ ಕಟ್ಟಿ ಮತ್ತೆ ಮನೆಯವರೆಲ್ಲ ಅಲ್ಲಿ ಬಂದು ಅದನ್ನು ಮಾರಿದರು. ನನಗೆ ರೋಡ್ ಸೈಡ್ ಆದ್ರೆ ಹೋಗ್ಲಿಕ್ಕೆಲ್ಲ ಒಳ್ಳೆದಿತ್ತಲ್ಲ. ಆಗ ಈ ಉಪಾಧ್ಯಾಯ ಹುಷಾರಾದ. ಉಪಾಧ್ಯಾಯ ಹುಷಾರಾಗಿ ಮತ್ತೆ ಆಗ ಎಡೆ ಮೇಳಗಳಿಗೆಲ್ಲ ನಾವು ಹೋಗ್ತಿದ್ದೆವು. ಅಲ್ಲಿ ಶ್ರೀಧರ ಮಂಡಳಿ ಪುತ್ತೂರು ಕಾಂತಾವರ ಮೇಳ ಅಂತ ಇರ್ತದೆ. ಅಲ್ಲೇ ರೈಟಿಂಗ್ ಕ್ಲೀನ್ ಮುಂಬೈದ ಮಾತ್ರ ಉಳ್ಳ ಮರ ಇಲ್ಲ ಪುರಾಣ ಪ್ರಸಂಗ ಆಯ್ಚಿ ಹೀರು ಅಂತ ತುಂಬ ಅದು ಯಾನ್ ಕಾರದಲ್ಲಿ ಎಂಚ ಬರ್ಬೋದು ಶ್ರೀಧರ ಅದು ಈರು 1 ಗಂಟೆ ಮಟ್ಲ ಇಬ್ಬರಿ. ಅದನ್ನು ನನ್ನ ತಾಯಿ ಜೋರು ಮಾಡಿದರು. ಅವ್ರಿಗೆ ಕಾಲು ಸರಿ ಇಲ್ಲ. ಹಾಗಾದರೆ ಅವ ಉಪಾಧ್ಯಾಯ ಒಟ್ಟಿಗೆ ಬಂದಿರ್ಬೇಕಾದ್ರೆ ಹೋಗಲಿ ಅವರು ಯಾರದು ಇಲ್ಲದೆ ಹೋಗುದು ಒಬ್ಬನಾಗುವುದಿಲ್ಲ. ಹಾಗೆ ಉಪಾಧ್ಯಾಯನ ಮೊದಲಿಗೆ ನನ್ನೊಟ್ಟಿಗೆ 2 ವರ್ಷ ಮೊದಲಿಗೆ ನಾನು ಹೋದ ಮೇಳಕ್ಕೆಲ್ಲ ಮತ್ತೆ ಇದಕ್ಕೆ ಲೋಕಲ್ ಮೇಳ ಎಲ್ಲ ಹೋದೆ ಮಾಡ್ತೇನೆ. ಆಗ ಮಧ್ಯಕ್ಕೆ ನಾನು ಶುರು ಮಾಡಿದ್ದೆ. ಈ ಕುಲಶೇಖರ ರಾಮರಾಯರೇ ನನಗೆ ಜಾಗ ಕೊಟ್ಟದ್ದು. ನಾನು ಯಾವಾಗ ಯಕ್ಷಗಾನದಲ್ಲಿ ಹೀಗೆ ಆಯಿತಾ ನನಗೆ ಬೇಡ ಇಲ್ಲ, ಕಂಪ್ಲೀಟ್ ಬಿಡ್ತೇನೆ ನಾನು, ಯಕ್ಷಗಾನ ಬೇಡ. ಅವರು ಅಲ್ಲಿಗೆ ಅವರ ನವರಾತ್ರಿ ಆಟಕ್ಕೆ ತರಿಸಿ, ಇವತ್ತು ನೀವು ಒಂದು ಚೌಕಿ ಪೂಜೆ ನೀವು ಮಾಡಬೇಕು, ಜಾಗಟೆ ಅವರಿಗೆ ಕೊಟ್ಟು ಬಿಡ್ಲಿಕ್ಕೆ ಕೊಡುದು ನೀವು. ಆವತ್ತು ನಾನು ಸ್ಟಾರ್ಟ್ ಮಾಡಿದೆ ಗಜಮುಖದ ಬಗ್ಗೆ ಹೇಳಿ. ಕಾಸರಗೋಡು ವೆಂಕಟರಮಣ ಚೆಂಡೆಗಿದ್ದ, ಉಪಾಧ್ಯಾಯ ಮೊದಲಿಗಿದ್ದ. ಅವತ್ತು ಮತ್ತೆ ಪುನಃ ನೀವು ಇದನ್ನು ಬಿಡ್ಲಿಕ್ಕೆ ಕೊಡು. ಹಾಗೆ ಶುರು ಮಾಡಿ ಪುತ್ತೂರು ಮೇಳ ಎಂತೆಲ್ಲ ಹೋಗೊಂಡಿದ್ದೆ. ಇನ್ನೂ ಇದು ಬೇಡ ಮೇಳ ಲೋಕಲ್ ಸಾಕು, ಕೆಲವು ಪಾಠಗಳನ್ನು ಶುರು ಮಾಡಿದ್ದೆ. ಹಾಗೆ ಪುತ್ತೂರು ಮತ್ತು ವಿಟ್ಲ ಕೆಲವು ಪಾಠಗಳು ಶುರು ಮಾಡಿದ್ದೆ. ಪಾಠಗಳು ಇನ್ನು ಈ ಆಟದ ಇದು ಬೇಡ, ಯಾಕೆ ನನಗೆ ಹಿಡಿದಿಲ್ಲ ಈ ಕಾಲ ಇದೆಲ್ಲ. ಈಗ ಈ ರಮೇಶ ಭಟ್ರು, ಜಗನ್ಯವಾಸರಾವ್ ಮತ್ತು ಪ್ರಕಾಶ್ ವಿಟ್ಲ ಅನ್ನೋದು ಚೆಂಡೆ ಅವೆಲ್ಲ ನಮ್ಮ ಶಿಷ್ಯ. ಅವರೆಲ್ಲ ತಯಾರಾದರು 1 ವರ್ಷ. ಆಗ ಏನಾಯಿತು, ಈ ಪಾಠ ಮಾಡುವ 1-2 ವರ್ಷ ಕಳೆದು ಆಗುವಾಗ ನನಗೆ ಕರ್ನಾಟಕ ಮೇಳಕ್ಕೆ ಕರೆ ಬಂತು. ನನ್ನ ಮನೆಯಲ್ಲಿದ್ದೇನೆ ಆಗ. ಈ ದೇವಿ ಇಟ್ಟು ನಮ್ಮ ಕಡಬದಲ್ಲಿ ಒಂದು ರೂಮ್ ಮಾಡಿಕೊಂಡಿದ್ದವರು ತಂದೆ ಮಗನಿಗೆ ಹಿಡಿದುಕೊಂಡು, ಅವರಿಗೆ ಅವರ ಸ್ಟೆಂಟ್ರಲ್ಲಿ ತುಂಬ ಜನ ಇದ್ದಾರೆ. ನಾನು ಅದಕ್ಕೆ ಪುಂಜರು ಕಂಡ ಬಟ್ಟೆ ಇತ್ತು ಇದರಲ್ಲಿ. ಪುಂಜರನ್ನು ಬಿಟ್ಟ ವರ್ಷ ಪುಂಜರು ಕಟೀಲಿಗೆ ಆಯಿತು. ಅದು ವಿಠಲ ಶೆಟ್ಟರು ಅದ ಕಟೀಲಿಗೆ ಅಂತಂದರೆ ಅವರಿಗೆ ಮುಂಬೈಯಿಂದ ತರಿಸಿದವರು ವಿಠಲ ಶೆಟ್ಟರು ಕರ್ನಾಟಕ. ಹಾಗೆ ಅವನು ಬಿಡೋದು ಬೇಡ ಅಂದರೆ ಕಟೀಲಿಗೆ ಮಾಡಿದರು. ನನಗೆ ಈ ಚೇಲಗಳೆಲ್ಲ ಬಂದರು ನನ್ನಲ್ಲಿ ಮಾತಾಡಲಿಕ್ಕೆ. ನಾನೊಬ್ಬ ಕ್ಲಾಸ್ ಮಾಡಿದ್ದೇನೆ ಹೊರಗಣ ಆತ್ಮೀಯ. ನಾನು ಬರ್ಬುಜಿ ಮಾರ ಎನ್ನಡದು ಬಲ್ಲಿ ಕೈಕಾರ ಮಾಡೋದು ಓಕೆ. ಎನ್ನ ಪದ್ಯ ಕಾವನು ಮಂಡೆ ಚೇರ್ತನೆ ಜಾಗ ಅಮ್ಮಣ್ಣೇರೆಗಾವು ಅಮ್ಮಣ್ಣೇರೆ ಅವು ಎನ್ನ ಪದ್ಯ ಯಕ್ಷಗಾನ ಅಂಚೆ ಸಂಗೀತ ಅಂತ ಬಣ್ಣ ತಗೊಂಡ್ರೆ ಅನ್ನೋದು ಬಲ್ಲಿ ಎತ್ತಿದ್ವಿ. ನೀರು ಅಮ್ಮಣ್ಣೇರೆ ಬಣ್ಣ ಭಯಪಡದೆ ಭಕ್ತನನ್ನು ಬಂದು ಸೊತ್ತೇವು ಪುರಾಣಗಳ ವೈಕ್ಲ. ಲಾಸ್ಟಿಗೆ ಈ ದೇವರಾದ ಶೆಟ್ಟಿ ಮಾತಾಡ್ತಿ ಬಂದು ಮತ್ತು ನಿಮಗೆ ಬೇಕಾದ ವ್ಯವಸ್ಥೆ ಮಾಡುವ ಸಿಂಹಾಸನ ಹೇಗೆ ಇರ್ತದೆ, ನಿಮ್ಮ ಕಾಲು ಕಾಣದಾಗಿ ನಾವು ಎಡೆಯಲ್ಲಿ ಮುಂದೆ ದೂಡಿ ನಿಮಗೆ ಬೇಕಾದಾಗಿ ಗೊತ್ತಿಲ್ಲ ಚಾರಕ್ಕೆ ಕಾಲು ಎಲ್ಲ ವ್ಯವಸ್ಥೆ ಮಾಡುವ. ಅದರಲ್ಲಿ ಅದ್ರ ಒಳಗೆ ಆಟ ಆದರೆ ನಿಮಗೆ ವ್ಯಾನ್ ಕಳಿಸುವ, ರೋಡ್ ಸೈಡ್ ಬಸ್ ನಿಲ್ಲುವಲ್ಲಿ ಎಲ್ಲ ವ್ಯವಸ್ಥೆ ಮಾಡಿದ್ರೆ ಸುಮ್ಮನೆ ಕನ್ನಡ ಮನೆಯಲ್ಲಿ ಒಳ್ಳೆ ಅಷ್ಟು ಗೌರವ ನಮ್ಮ ಸರಣಿಗೆ ಯಾವುದರಲ್ಲಿ ಸಿಕ್ಕಲಿಲ್ಲ. ಅದು ಮಂಡಿಚ್ಚರಿ ಕೊಟ್ಟ ಗೌರವ ಮುಂಚೆ ಅದರಲ್ಲಿ ಎಲ್ಲ ಬಿಟ್ಟು ಅದರಲ್ಲಿ ಇಷ್ಟು ಗೀಡ ಭಾಗವತರಲ್ಲಿ ಚಹಾ ಹುಡಿ ಉಂಟದು. ಮತ್ತು ಭಾಗವತರ ಚಾಪೆಯಲ್ಲಿ ಯಾರು ಕೂತುಕೊಳ್ಳಿಕ್ಕಿಲ್ಲ, ಒಂದು ಅದರಲ್ಲಿ ಯಾರು ಕೂತುಕೊಳ್ಳುತ್ತಿಲ್ಲ, ಅಷ್ಟರಲ್ಲಿ ಗೌರವ ಇತ್ತು.
ಎಲ್ಲ ಕೊಟ್ಟಿದ್ದಾರೆ. 3 ವರ್ಷ ತಿರುಗಾಟ ಮಾಡಿದೆ ಅಮ್ಮಣ್ಣ. ಕರ್ನಾಟಕ ಮೇಳದಲ್ಲಿ 3 ವರ್ಷ. 3 ವರ್ಷ ಒಳ್ಳೆ ಸೆಟ್ ಆಗಿ ಒಳ್ಳೇದು. ಭಯಂಕರ ಈ ಕೊಳ್ತಿಗೆಲ್ಲ ಇದ್ದಲ್ಲ ನಮಗೆ. ಕೊಳ್ತಿಗೆ ದಾಸಪುರೈಗಳು ಮತ್ತು ಇವ ಜೋಸೆಫ್ ನೆಲ್ಲಿಯಾಡಿ, ಒಳ್ಳೆಯ ಬೆಳ್ಳಾರ ರಮೇಶ್, ಒಳ್ಳೆ ಈ ಕಿರಣ ಚಂದ್ರ ಎಲ್ಲ ಅಲ್ಲಿದ್ದು ತಾವು. ಇವನನ್ನು ನಿತ್ಯಾವಶ್ಯಕ್ಕೆ ಕಳಿಸಿದ್ದು ನಾನೇ, ಚಂದ್ರನನ್ನು. ಮತ್ತೆ ಅವನನ್ನು ಚಂದ್ರನ ಹೇಳಿದ್ರೆ ಅಣ್ಣ ಅಲ್ಲಿ ಕ್ಲಾಸ್ ಕೊಟ್ಟಿದ್ದು ಕೇಂದ್ರದಲ್ಲಿ, ಅಣ್ಣ ಮತ್ತತ್ತಿಗೆ. ಆಗ ಕೊಳ್ಳಿರಿತ್ತಲ್ಲ ಕಳಿಸಿಕೊಂಡು ಚಂದ್ರ ಎಲ್ಲ ಮೇಲಿನ ವರ್ಷ ಕಿರಣ ಎಲ್ಲ ಸೇರಿದೆ ಅವನ ಜೊತೆಗೆ. ಹಾಗೆ ನಾನು ಕರ್ನಾಟಕ ಮೇಳದಲ್ಲಿ ಮತ್ತೆ ನನಗೆ 2 ವರ್ಷ ಒಳ್ಳೆ ವಯಸ್ಸು ನನಗೆ. ಅದಕ್ಕೆ ಭಾರಿ ಖುಷಿ ಮೇಳ ಇಲ್ಲ. ಒಂದು ಸಂಗೀತ, ಒಂದು ಯಕ್ಷಗಾನ. ಅಮ್ಮಣ್ಣವರು 3ನೇ ವರ್ಷ ನನಗೆ ವಾಯ್ಸ್ ಡೌನ್ ಆಗಿ ತುಂಬ ಮದ್ದು ಮಾಡಿದೆ. ಕಡೆಗೆ ಒಂದೊಂದು ರಜೆಯೇ ಜಾಸ್ತಿ ಮಾಡಿದೆ. ನನ್ನನ್ನು ಬಿಟ್ಟು ಬಿಡಿ, ಬೇಡ ಭಯಪಡ್ತಾರೆ, ನೀವು ಈ ವರ್ಷ ತಿರುಗಾಡ ಮಾಡಿ ನಿಮ್ಮ ಶಿಷ್ಯರನ್ನು ಕಳಿಸಿ ನಿಮ್ಮ ರಜೆಗೆ. ಹಾಗೆ ರಮೇಶ ಭಟ್ರನ್ನು ಆಗಿಸಿದ್ದು ನಾನು ಇದಕ್ಕೆ. ನನ್ನ ರಜೆಗೆ ನಾನು ಹೆಚ್ಚು ರಜೆ ಮಾಡ್ತಿದ್ದೆ. ನೀವೊಂದು ಎಂಟು ಮಾಡಿ ಹೇಗಾಗ್ತದೆ ವರ್ಷ ನೋಡ ಮತ್ತೆ. ಹಾಗೆ ನಾನು ಎಂಟು ಮಾಡ್ತೇನೆ. ಮತ್ತು ನನಗೆ ಸ್ವಲ್ಪ ಆರ್ಥಿಕವಾಗಿ ಕಷ್ಟ ಇತ್ತು, ಅದು ನನಗೆ ವ್ಯವಹಾರ ಸರಿಯಾಗಿಲ್ಲ. ರಮೇಶ ಭಟ್ರು ಹಾಗೆ 3 ವರ್ಷ ನನಗೆ ಸಾಕು, ನಮ್ಮನ್ನು ಬಿಟ್ಟುಬಿಡಿ, ನಾನು ಮೇಳಕ್ಕೆ ಬರೋದಿಲ್ಲ, ಲಾಸ್ಟಿಗೆ ಪತ್ತನಜೆ ಆಟ ಇತ್ತು. ಹಾಗೆ ಬಿಟ್ಟರು. ಮತ್ತು ಮೇಳ ಕಂಪ್ಲೀಟ್ ಹೋಯ್ತು, ಬಿಟ್ಟದ್ದು. ಒಟ್ಟು ಮೇಳದ ತಿರುಗಾಟ ಎಷ್ಟು ವರ್ಷ? ಟೋಟಲ್ ಒಂದು ಮೇಳದ ತಿರುಗಾಟ 20 ವರ್ಷ ಟೋಟಲ್ ಎಲ್ಲ ವರ್ಷ ಮೇಳ ತಿರುಗಾಟ. ಪ್ರಸ್ತುತ ನಿಮಗೆ ಎಷ್ಟು ವರ್ಷ ವಯಸ್ಸು? ನನಗೆ ಈಗ 74 ವರ್ಷ ಅಂತ ಹೇಳಿ. ಬರುವ ಸೆಪ್ಟೆಂಬರ್ 21ಕ್ಕೆ 75 ವರ್ಷ. 75